खण्डकोशं हरितोपलाभम् तर्काभयेतं विधि सर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत् स्मरणात् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून्मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृति सुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातरः आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಚತುರ್ಥ ಸ್ಕಂದದ 9ನೇ ಅಧ್ಯಾಯದಲ್ಲಿ ಇವತ್ತು 24ನೇ ಶ್ಲೋಕ. ನಾಣ್ಯಂ ತತಃ ಪದ್ಮಪಲಾಶಲೋಚನಾತ್ ದುಃಖಚ್ಛಿದಂ ತೇ ಮೃಗಯಾಮಿ ಕಂಚನ ಯೋ ಮೃಗ್ಯತೆ ಹಸ್ತಗೃಹೀತ ಪದ್ಮಯಾ ಶ್ರಿಯೇತರೈರಂಗ ವಿಮೃಗ್ಯಮಾಣಯಾ. ಧ್ರುವನನ್ನ ಕುರಿತು ತಾಯಿಯಾದಂತಹ ಸುನೀತಿ ಉಪದೇಶ ಮಾಡಿದ್ಲು. ಭಗವಂತನ ಪಾದ ಕಮಲಗಳನ್ನ ಆಶ್ರಯಿಸು, ನಿನ್ನ ತಾತಂದಿರಾದ ಪೂಜ್ಯರಾದ ಮನು ಮಹಾರಾಜರು ಕೂಡ ಬಹಳ ದಕ್ಷಿಣೆಗಳಿಂದ ಕೂಡಿದ ಯಾಗಗಳಿಂದ ಅನನ್ಯ ಭಕ್ತಿಯಿಂದ ಆ ಭಗವಂತನ ಆರಾಧನೆಯನ್ನ ಮಾಡಿ ಇಹಪರ ಸೌಖ್ಯವನ್ನ ಸಂಪಾದನೆ ಮಾಡಿಕೊಂಡಿದ್ದಾರೆ. ಮುಖ್ಯ ಪ್ರಾಣ ದೇವರಿಂದಲೂ ಪೂಜ್ಯವಾದಂತಹ ಬ್ರಹ್ಮ ಪದವಿಯನ್ನ ಬ್ರಹ್ಮದೇವರು ಈ ಭಗವಂತನ ಪಾದಕಮಲಗಳನ್ನೇ ಜಿತಮನಸ್ಕರಾಗಿ ಆರಾಧನೆ ಮಾಡಿಯೇ ಸಂಪಾದನೆ ಮಾಡಿದ್ದು. ಹಾಗಾಗಿ ನೀನು ಕೂಡ ಆ ಭಕ್ತವತ್ಸಲನಾದ ಭಗವಂತನನ್ನೇ ಆಶ್ರಯಿಸು. ನಿರ್ಮಲವಾದ ಮನಸ್ಸಿನಲ್ಲಿ ಭಗವಂತನನ್ನ ನಿಲ್ಲಿಸಿಕೊಂಡು ಸೇವೆ ಮಾಡು ಅಂತ ಇಷ್ಟು ವಿಷಯ ಹಿಂದೆ ನೋಡಿದ್ದೇವೆ. ಈ ರೀತಿ ಆ ಸುನೀತಿ ಪುಟ್ಟ ಬಾಲಕನಾದ ಧ್ರುವನಿಗೆ ಉಪದೇಶ ಮಾಡ್ತಾ ಇದ್ದಾಳೆ. ಹಾಗೆ ತನ್ನ ಮಾತನ್ನ ಮುಂದುವರಿಸ್ತಾ ಇಲ್ಲೂ ಕೂಡ ಹೇಳ್ತಾ ಇದ್ದಾಳೆ. ಆ ಪದ್ಮ ಪಲಾಶ ಲೋಚನಾತ್, ಕಮಲ ದಳ ನಯನ, ಪದ್ಮದ ಪಲಾಶ ಕಮಲದ ದಳ, ಅದರಂತೆ ಕಣ್ಣುಳ್ಳವನು ಆ ಭಗವಂತ.
ಆ ಪುಂಡರೀಕಾಕ್ಷನನ್ನ ಬಿಟ್ಟು ನಿನ್ನ ದುಃಖವನ್ನ ಪರಿಹಾರ ಮಾಡಲಿಕ್ಕೆ ಬೇರೆ ಯಾರು ಇಲ್ಲ. ನಾಣ್ಯಂ ತತಃ, ಇನ್ನಾರನ್ನೂ ನಾನ್ ನೋಡೋದಿಲ್ಲ, ಅವನೇ ನಮಗೆ ಗತಿ. ನಿನ್ನ ದುಃಖವನ್ನ ಪರಿಹಾರ ಮಾಡಲಿಕ್ಕೆ ಬೇರೆ ಯಾರು ಇಲ್ಲ. ಆ ಪುಂಡರೀಕಾಕ್ಷನನ್ನ ಬಿಟ್ಟು ಬೇರೆ ಯಾರು ಕೂಡ ನನಗೆ ಕಾಣಿಸ್ತಾ ಇಲ್ಲ ಅಂತಾಳೆ. ಬ್ರಹ್ಮಾದಿ ದೇವತೆಗಳು ತಮ್ಮ ತಮ್ಮ ಜ್ಞಾನ ಭಕ್ತ್ಯಾದಿ ವೃದ್ಧಿಗೋಸ್ಕರ ಯಾರನ್ನ ಅಪೇಕ್ಷೆ ಪಡ್ತಾರೋ ಆ ಮಹಾಲಕ್ಷ್ಮೀ ದೇವಿಯೂ ಕೂಡ ಭಗವಂತನಲ್ಲಿ ಹೊಸ ಹೊಸ ಗುಣಗಳನ್ನ ಕಂಡ ಕೂಡಲೇ ಪೂಜೆ ಮಾಡಬೇಕು ಅಂತ, ಕಮಲ ಬೇಕು ಅಂತ ಕೈಯಲ್ಲಿ ಕಮಲವನ್ನು ಹಿಡ್ಕೊಂಡೇ ಆ ಸದಾ ಭಗವಂತನ ಗುಣಗಳನ್ನ ಅವಳು ಬಯಸ್ತಾ ಇರ್ತಾಳೆ, ಹುಡುಕ್ತಾ ಇರ್ತಾಳೆ. ಆ ಭಗವಂತನ ಗುಣಗಳನ್ನ ಹುಡುಕ್ತಾನೇ ಇದ್ದಾಳೆ, ಹೊಸ ಹೊಸ ಗುಣಗಳನ್ನ ಕಾಣ್ತಾನೇ ಇದ್ದಾಳೆ, ಮತ್ತು ಹುಡುಕ್ತಾ ಇದ್ದಾಳೆ. ಅವಳ ಕೈಯಲ್ಲಿ ಕಮಲ ಯಾವಾಗ್ಲೂ ಇರ್ತದೆ. ಯಾಕೆ ಅಂದ್ರೆ ಭಗವಂತನ ಪೂಜೆ ಮಾಡಬೇಕು ಅಂತ. ಭಗವಂತನ ಹೊಸ ಹೊಸ ಗುಣಗಳನ್ನ ನೋಡಿದಾಗೆಲ್ಲ ಆ ಭಗವಂತನ ಪೂಜೆ ಮಾಡಬೇಕು ಅಂತ ಅವಳಿಗೆ ಅನ್ಸತ್ತೆ. ಅದಕ್ಕೋಸ್ಕರ ಯಾವಾಗಲೂ ಕೈಯಲ್ಲಿ ಕಮಲವನ್ನ ಹಿಡ್ಕೊಂಡೇ ಇರ್ತಾಳೆ. ಯಾವಾಗ್ಲೂ ಭಗವಂತನಿಗೆ ಆ ಹೊಸ ಹೊಸ ಗುಣಗಳನ್ನ ಕಂಡಾಗೆಲ್ಲ ಪೂಜೆ ಮಾಡ್ತಾನೆ ಇರ್ತಾಳೆ. ಹಾಗಾಗಿ ಸದಾ ಹೊಸ ಗುಣಗಳನ್ನ ದಿನೇ ದಿನೇ ನೋಡ್ತಾ ಇದ್ದಾಳೆ. ಹಾಗಾಗಿ ಸದಾ ಕೈಯಲ್ಲಿ ಕಮಲವನ್ನ ಹಿಡ್ಕೊಂಡು ಭಗವಂತನ ಪೂಜೆ ಮಾಡಿಯೇ ಮಾಡ್ತಾಳೆ. ಹಸ್ತಗೃಹೀತ ಪದ್ಮಯ ಮೃಗ್ಯತೆ ಅಂತ. ಹಸ್ತಗೃಹೀತ ಪದ್ಮ ಅಂದ್ರೆ ಕೈಯಲ್ಲಿ ಪದ್ಮವನ್ನ ಹಿಡ್ಕೊಂಡೇ ಇರ್ತಾಳೆ. ವಿಮೃಗ್ಯಮಾಣಯ, ಹುಡುಕ್ತಾ ಇದ್ದಾಳೆ. ಅಂದ್ರೆ ದಿನ ದಿನ ಕ್ಷಣ ಕ್ಷಣಕ್ಕೂ ಸದಾ ಭಗವಂತನ ಗುಣಗಳನ್ನ ಹುಡುಕ್ತಾನೇ ಇದ್ದಾಳೆ. ವಿಶೇಷವಾಗಿ ಹುಡುಕ್ತಾಳೆ ಅಂತ ಅರ್ಥ. ಇತರೈಹಿ ವಿಮೃಗ್ಯಮಾಣಯ, ಇತರರು ಅಂದ್ರೆ ಬ್ರಹ್ಮಾದಿಗಳು. ಆ ಬ್ರಹ್ಮಾದಿಗಳು ತಮ್ಮ ಜ್ಞಾನಾದಿ ಅಭಿವೃದ್ಧಿಗೋಸ್ಕರ ವಿಶೇಷವಾಗಿ ಈ ಲಕ್ಷ್ಮೀ ದೇವಿಯನ್ನೇ ಅವರು ಪೂಜೆ ಮಾಡ್ತಾರೆ. ಅಂತಹ ಲಕ್ಷ್ಮೀ ದೇವಿ ತಾನು ಕೈಯಲ್ಲಿ ಸದಾ ಕಮಲವನ್ನು ಹಿಡ್ಕೊಂಡು ಭಗವಂತನ ಗುಣಗಳನ್ನ ತಾನು ಚಿಂತನೆ ಮಾಡ್ತಾ ಇರ್ತಾಳೆ. ಬ್ರಹ್ಮಾದಿ ದೇವತೆಗಳಿಂದ ಎಲ್ಲರಿಂದಲೂ ಸೇವ್ಯಳಾಗಿರ್ತಕ್ಕಂಥವಳು ಆ ಲಕ್ಷ್ಮೀ ದೇವಿ. ಅಂತಹ ಲಕ್ಷ್ಮೀ ದೇವಿ ಸದಾಕಾಲ ಈ ಭಗವಂತನ ಗುಣಗಾನಗಳನ್ನ ಮಾಡ್ತಾ, ಗುಣಗಳನ್ನ ಹೊಸ ಹೊಸ ಗುಣಗಳನ್ನ ನೋಡ್ತಾ, ಪದ್ಮಹಸ್ತಳಾಗಿಯೇ ಆ ಭಗವಂತನ ಪೂಜೆಯನ್ನ ಮಾಡಲಿಕ್ಕೆ ಯಾವಾಗ್ಲೂ ಸಿದ್ಧಳಾಗಿರ್ತಾಳೆ. ಅಂತಹ ಭಗವಂತ ಹಾಗಾಗಿ ಸರ್ವೋತ್ತಮ ಅಂತ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಎಲ್ಲರಿಗಿಂತಲೂ ಉತ್ತಮ ಆ ಭಗವಂತ ಅನ್ನೋ ವಿಷಯ ಈ ಒಂದು ಶ್ಲೋಕದಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಶ್ರಿಯೈಹಿ ವಿಮೃಗ್ಯಮಾಣಯ ಶ್ರಿಯ, ಇತರೈಹಿ ವಿಮೃಗ್ಯಮಾಣಯ ಶ್ರಿಯ. ಇತರರಾದಂತಹ ಬ್ರಹ್ಮಾದಿ ದೇವತೆಗಳೇನಿದ್ದಾರೆ ಆ ಎಲ್ಲ ದೇವತೆಗಳಿಂದ ವಿಮೃಗ್ಯಮಾಣಯ ಶ್ರಿಯ, ವಿಶೇಷವಾಗಿ ವಿಮೃಗ್ಯಮಾಣ ಆ ಲಕ್ಷ್ಮೀ ದೇವಿ ಅಂದ್ರೆ ಅವಳ ಶ್ರೀ ಕಟಾಕ್ಷ
ಲಕ್ಷ್ಮೀ ಕಟಾಕ್ಷ ನಮ್ಮ ಮೇಲೆ ಬೀಳಬೇಕು ಅಂತ ಎಲ್ಲರೂ ಆತುರದಿಂದ ಕಾಯ್ತಾ ಇರ್ತಾರೆ ಬ್ರಹ್ಮಾದಿ ದೇವತೆಗಳು. ಅಂತಹ ಲಕ್ಷ್ಮೀ ದೇವಿ ಭಗವಂತನ ಪೂಜೆಗೋಸ್ಕರ ಅವಳು ಸದಾ ಸಿದ್ಧಹಸ್ತಳಾಗಿ ಪದ್ಮಹಸ್ತಳಾಗಿ ಆ ಭಗವಂತನ ಗುಣಗಳನ್ನ ಅವಳು ಪ್ರತಿ ಕ್ಷಣಕ್ಕೂ ಹೊಸ ಹೊಸ ಗುಣಗಳನ್ನ ಕಂಡು ಕೈಯಲ್ಲಿ ಪೂಜಿಸ್ತಾ ಇರ್ತಾಳೆ, ಕಮಲವನ್ನು ಹಿಡ್ಕೊಂಡು. ಈ ಒಂದು ವಿಷಯದಿಂದ ಅವನು ಸರ್ವೋತ್ತಮ ಅಂತ ಗೊತ್ತಾಗ್ತಾ ಇದೆ. ಅಂತಹ ಭಗವಂತನ ಪಾದಕಮಲಗಳನ್ನೇ ನೀನು ಆಶ್ರಯಿಸು ಅಂತ ಹಿಂದಿನ ಶ್ಲೋಕ ಏನಿದೆ ಅಲ್ಲಿಂದ ಅನ್ವಯ ಮಾಡ್ಕೊಳ್ಬೇಕು. ಸರ್ವೋತ್ತಮನಾದಂತಹ ಆ ಭಗವಂತನನ್ನ ಬಿಟ್ರೆ ಬೇರೆ ಯಾರೂ ನನಗೆ ಕಾಣಿಸ್ತಾ ಇಲ್ಲ, ನಿನ್ನ ದುಃಖವನ್ನ ಪರಿಹಾರ ಮಾಡ್ತಕ್ಕಂಥವ್ರು. ಹಾಗಾಗಿ ನೀನು ಅವನನ್ನೇ ಭಜಸ್ವ, ಪೂರುಷಂ ಭಜಸ್ವ ಅಂತ. ಇದಿಷ್ಟು ಆ ಸುನೀತಿ ಮಗನಾದ ಧ್ರುವನಿಗೆ ಹೇಳಿದ ಮಾತು. ನಾಣ್ಯಂ ತತ ಪದ್ಮಪಲಾಶಲೋಚನಾತ್ ದುಃಖಚ್ಛಿದಂ ತೇ ಮೃಗಯಾಮಿ ಕಂಚನ ಯೋ ಮೃಗ್ಯತೆ ಹಸ್ತಗೃಹೀತ ಪದ್ಮಯಾ ಶ್ರಿಯೇತ ರೈ ರಂಗ ವಿಮೃಗ್ಯಮಾಣಯಾ. ಮೈತ್ರೇಯ ಉವಾಚ ಏವಂ ಸಂಜಲ್ಪಿತಂ ಮಾತುಃ ಆಕರ್ಣ್ಯಾರ್ಥಾಗಮಂ ವಚಃ ಸನ್ನಿಯಮ್ಯಾತ್ಮನಾತ್ಮಾನಂ ನಿಶ್ಚಕ್ರಾಮಪಿ ತು ಪುರಾತ್. ಮೈತ್ರೇಯರು ವಿದುರನಿಗೆ ಹೇಳ್ತಾ ಇದ್ದಾರೆ, ಈ ರೀತಿ ತಾಯಿಯಾದಂತಹ ಸುನೀತಿ ದೇವಿ ಉಪದೇಶವನ್ನ ಮಾಡಿದ ಮೇಲೆ ಅಂತಹ ಪುರುಷಾರ್ಥ ಸಾಧನವಾಗುವಂತಹ ತಾಯಿಯ ಮಾತು ಅರ್ಥಾಗಮಂ ವಚಃ ಆಕರ್ಣ್ಯ. ಅವಳು ಹೇಳಿದ ಮಾತು ಪುರುಷಾರ್ಥ ಪ್ರಾಪ್ತಿಗೆ ಸಾಧನವಾಗ್ತಕ್ಕಂತಹ ಮಾತು, ಸಾಧಾರಣವಾದ ಮಾತಲ್ಲ. ಸುಮ್ಮನೆ ಮಕ್ಕಳಿಗೆ ಮುದ್ದು ಮಾಡ್ಲಿಕ್ಕೋಸ್ಕರ ಅರ್ಥವಿಲ್ಲದ ಮಾತುಗಳನ್ನ ಹೇಳಿದ್ದಲ್ಲ. ಅವಳು ಆಡಿದ ಮಾತು ಅರ್ಥಾಗಮಂ ವಚಃ, ಪುರುಷಾರ್ಥ ಪ್ರಾಪ್ತಿಗೆ ಸಾಧನವಾಗುವಂತಹ ಆ ತಾಯಿಯ ಮಾತನ್ನ ಕೇಳಿ ಧ್ರುವ ಧೈರ್ಯದಿಂದ ತನ್ನ ಮನಸ್ಸನ್ನ ವಿಷಯ ಪದಾರ್ಥಗಳ ಆಕರ್ಷಣೆಯಿಂದ ಈಚೆಗೆ ತೆಗೆದುಕೊಂಡು ಬಂದು ಆ ತಂದೆಯ ನಗರದಿಂದ ಹೊರಗೆ ಹೊರಟೇ ಬಿಟ್ಟ. ಸನ್ನಿಯಮ್ಯ ಆತ್ಮನ ಆತ್ಮಾನಂ, ಆತ್ಮಾನಂ ಆತ್ಮನಾ ಸನ್ನಿಯಮ್ಯ ಅಂತ. ಅಂದ್ರೆ ತನ್ನ ಮನಸ್ಸನ್ನ ವಿಷಯ ಪದಾರ್ಥಗಳ ಆಕರ್ಷಣೆಯಿಂದ ಈಚೆಗೆ ತಗೊಂಡು ಬಂದು ಪುರಾತ್ ಪಿತುಃ ಪುರಾತ್ ನಿಶ್ಚಕ್ರಾಮ್, ತಂದೆಯ ಊರಿನಿಂದ ಹೊರಗೆ ಹೊರಟ, ಊರೇ ಬಿಟ್ಟು ಹೊರಟ ಅಂತ ಅರ್ಥ. ಸನ್ನಿಯಮ್ಯ, ನಿಯಮನ ಮಾಡ್ಕೊಳ್ಳೋದು ಮನಸ್ಸನ್ನ. ಅವನು ಮೊದಲು ತಂದೆ ತೊಡೆ ಮೇಲೆ ಕುತ್ಕೊಳ್ಬೇಕು ಅಂತ ಅಪೇಕ್ಷೆ ಪಟ್ಟ. ಇದು ವಿಷಯ ಪದಾರ್ಥದ ಆಕರ್ಷಣೆ. ಇದನ್ನ ಬಿಟ್ಟ. ಇವಾಗ ನಿಯಮನ ಮಾಡಿಕೊಂಡ, ಮನಸ್ಸನ್ನ ನಿಯಮನ ಮಾಡಿಕೊಳ್ಳೋದು, ವಿಷಯ ಪದಾರ್ಥಗಳ ಇಂದ ಈಚೆಗೆ ತಗೊಂಡು ಬರೋದು. ಅದಕ್ಕೆ ಧೈರ್ಯ ಬೇಕು. ಧೈರ್ಯದಿಂದ ಆ ಕೆಲಸವನ್ನ ಮಾಡಿದ. ಆತ್ಮಾನಂ ಸನ್ನಿಯಮ್ಯ ಅಂತ. ಆತ್ಮನ ಅಂದ್ರೆ ಧೈರ್ಯದಿಂದ ಅಂತ ಅರ್ಥ. ಇಲ್ಲಿ ಆತ್ಮ ಅನ್ನೋ ಶಬ್ದಕ್ಕೆ ಧೈರ್ಯ ಅಂತ ಅರ್ಥ. ಆತ್ಮಾನಂ ಸನ್ನಿಯಮ್ಯ, ಧೈರ್ಯದಿಂದ ತನ್ನ ಮನಸ್ಸನ್ನ, ಆತ್ಮಾನಂ ಅಂದ್ರೆ ಮನಸ್ಸನ್ನ, ಸನ್ನಿಯಮ್ಯ ವಿಷಯ ಪದಾರ್ಥಗಳಿಂದ ಈಚೆಗೆ ತಗೊಂಡು ಬಂದು ನಿಯಮನ ಮಾಡಿ ಹೊರಟ. ಮನೆಯಿಂದ ಹೊರಗೆ ಹೊರಟ, ಊರಿನಿಂದಲೇ ಹೊರಗೆ ಹೊರಟ. ಪಿತುಃ ಪುರಾತ್,
ಪಿತುಪುರ ಅಂದ್ರೆ ತಂದೆಯ ಊರು. ಆ ತಂದೆಯ ಊರಿನಿಂದ ನಿಶ್ಚಕ್ರಾಮ ಹೊರಗೆ ಹೊರಟ. ಮಕ್ಕಳು ಕೋಪಗೊಳ್ಳೋದು ಅಥವಾ ಸಂತೋಷದಿಂದ ಇರೋದು ಇದೆಲ್ಲ ಕ್ಷಣಕಾಲ. ಅದು ಮಕ್ಕಳ ಸ್ವಭಾವ. ನಾವು ಲೋಕದಲ್ಲಿ ನೋಡುವ ಮಕ್ಕಳಾದ್ರೆ ಈಗ ಕೋಪ ಬಂತು ಅಂದ್ರೆ ತಕ್ಷಣದಲ್ಲಿ ಕೋಪ ಮಾಯ ಆಗ್ತದೆ. ಏನಾದರೂ ಒಂದು ವಿಷಯ ಪದಾರ್ಥಗಳನ್ನ ಕೊಟ್ಟು ಕೂಡಲೇ ಇರೋ ಕೋಪ ಹೋಗಿಬಿಡ್ತದೆ. ಆ ವಿಷಯ ಪದಾರ್ಥಗಳ ಜೊತೆಯಲ್ಲಿ ಆಕರ್ಷಿತರಾಗಿ ಸಂತೋಷದಿಂದ ಇರ್ತಾರೆ. ಅದನ್ನ ತೆಗೆದಾಗ ಮತ್ತೆ ಆ ಸಂತೋಷವೂ ಮಾಯವಾಗ್ತದೆ. ಹೀಗೆ ಸಂತೋಷ ಆಗ್ಲಿ ರೋಷ ಆಗ್ಲಿ ಅದು ಕ್ಷಣಕಾಲ. ಬಾಲರಾದ್ರಿಂದ ಬಾಲಕರಿಗೆ ರೋಷ ಮತ್ತು ತೋಷ ಎರಡೂ ಕೂಡ ಕ್ಷಣಕಾಲದಲ್ಲೇ ಇರ್ತಕ್ಕಂಥದ್ದು. ಕ್ಷಣಕಾಲೀನತ್ವ ಅಂತ ಅನ್ನೋದು ರೋಷಕ್ಕಾಗ್ಲಿ ತೋಷಕ್ಕಾಗ್ಲಿ ಸಮಾನ. ಹಾಗಾಗಿ ತಾಯಿ ಹೇಳಿದ ಮಾತನ್ನ ಕೇಳಿದ್ರೂ ಕೂಡ ಮಗ ಮನೆಯಲ್ಲೇ ಇದ್ನೋ ಅಥವಾ ಅದನ್ನೇನಾರು ಮನಸ್ಸಿಗೆ ಹಚ್ಚಿಕೊಂಡು ಅಲ್ಲಿಂದ ಅವನು ತಪಸ್ಸಿಗೆ ಭಗವಂತನ ಸಾಧನೆಯನ್ನ ಮಾಡ್ಲಿಕ್ಕೆ ಅಂತ ಹೊರಟ್ನೋ ಅಂತ ಪ್ರಶ್ನೆ ಬರ್ತದೆ. ಆ ಪ್ರಶ್ನೆಗೆ ಉತ್ತರವಾಗಿ ಈ ಶ್ಲೋಕದಲ್ಲಿ ಮೈತ್ರೇಯರು ಉತ್ತರವನ್ನ ಹೇಳಿದ್ರು. ಅವನಲ್ಲೇ ನಿಲ್ಲಿಲ್ಲ ಅಂತ. ಈ ಶ್ಲೋಕಕ್ಕೆ ವಿಜಯಧ್ವಜ ತೀರ್ಥರು ಈ ರೀತಿ ಪೀಠಿಕೆಯನ್ನ ಕೊಡ್ತಾರೆ. ಏವಂ ಸಂಜಲ್ಪಿತಂ ಮಾತುಹು ಆಕರ್ಣ್ಯ ಅಂತ ಈ ಶ್ಲೋಕ ಹೊರಟದ್ದು ಇದಕ್ಕೋಸ್ಕರ. ಇದುವರೆಗೂ ಆ ತಾಯಿ ಉಪದೇಶವನ್ನ ಮಾಡಿದ್ಲು. ಮಕ್ಕಳು ಅವ್ರಿಗೇನು ಗೊತ್ತಾಗತ್ತೆ? ರೋಷ ಆಗ್ಲಿ ದೋಷ ಆಗ್ಲಿ ಎರಡು ಕ್ಷಣಕಾಲ ಅಷ್ಟೆ. ಏನೋ ಕೋಪ ಬಂದಿತ್ತು, ಆ ಮಲತಾಯಿ ಸುರುಚಿ ಹೀಗೆ ಹೇಳಿದ್ಲಲ್ಲ ಅಂತ ಕೋಪ ಬಂದಿತ್ತು. ಕೋಪ ಎಲ್ಲ ತಕ್ಷಣದಲ್ಲಿ ಮಾಯವಾಗ್ಬಿಡತ್ತೆ. ಸಂತೋಷ ಆಗ್ಲಿ ಕೋಪ ಆಗ್ಲಿ ಕ್ಷಣಕಾಲ ಅಷ್ಟೇ. ಹಾಗಾಗಿ ಸುಮ್ಮನಾಗ್ಬಿಟ್ನೋ, ಸಮಾಧಾನ ಮಾಡಿದ್ಲು ತಾಯಿ, ಸುಮ್ಮನಾಗ್ಬಿಟ್ಟ ಅಷ್ಟೇ ಅಲ್ಲ, ಅವನು ಅಲ್ಲಿಂದ ಹೊರಟೇ ಬಿಟ್ಟ. ಕಾಡಿಗೆ ತಪಸ್ಸು ಮಾಡ್ಲಿಕ್ಕೆ ಅಂತ ಹೊರಟಿದ್ದಾನೆ. ಊರಿನಿಂದ ಹೊರಗೆ ಹೊರಟ ಅಂತ ಹೇಳ್ತಾ ಇದ್ದಾನೆ. ಏವಂ ಸಂಜಲ್ಪಿತಂ ಮಾತುಹು ಆಕರ್ಣ್ಯಾರ್ಥಾಗಮಂ ವಚಃ ಸನ್ನಿಯಮ್ಯಾತ್ಮನಾತ್ಮಾನಂ ನಿಶ್ಚಕ್ರಾಮ ಪಿತುಃಪುರಾತ್ ನಾರದಸ್ತದುಪಾಕರ್ಣ್ಯ ಜ್ಞಾತ್ವಾ ಚಾಸ್ಯ ಚಿಕೀರ್ಷಿತಂ ಸ್ಪೃಷ್ಟ್ವಾ ಮೂರ್ಧನ್ಯ ಅಘಗ್ನೇನ ಪಾಣಿನ ಪ್ರಾಹ ವಿಸ್ಮಿತಃ. ನಾರದರು ಈ ಮಾತುಗಳನ್ನ ಕೇಳಿ ಧ್ರುವ ಏನಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಹೊರಟಿದ್ದಾನೆ ಅನ್ನೋದನ್ನು ಕೂಡ ತಿಳ್ಕೊಂಡು ಸೀದಾ ಅವನ ಹತ್ರ ಬಂದ್ರಂತೆ. ಇದು ನಾರದರಿಗೆ ತ್ರಿಕಾಲ ಜ್ಞಾನಿಗಳು. ಅವರಿಗೆ ದೂರಶ್ರವಣ, ಪರಚಿತ್ತಾಭಿಜ್ಞತ್ವ ಇದೆಲ್ಲ ಯೋಗ ಸಾಮರ್ಥ್ಯದಿಂದ ಬಲ್ಲಂತವರು ನಾರದರು. ಮತ್ತೊಬ್ಬರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ತಕ್ಕಂತಹ ಸಾಮರ್ಥ್ಯ ಯೋಗ ಶಕ್ತಿಯಿಂದ ನಾರದರಿಗೆ ಗೊತ್ತಿದೆ. ಯಾರೇ ಆಗಿರ್ಲಿ, ಪರಚಿತ್ತಾಭಿಜ್ಞತ್ವ ಅಂತನ್ನೋದು ಒಂದು ಯೋಗದ ಬಲ. ಮತ್ತೊಬ್ಬರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ತಕ್ಕಂಥದ್ದು. ಆಮೇಲೆ ದೂರಶ್ರವಣ, ಎಲ್ಲೇ ಇದ್ರೂ ದೂರದಲ್ಲಿದ್ದದ್ದನ್ನ ಕೇಳಿಸ್ಕೊಳ್ಳುವಂತಹ ಸಾಮರ್ಥ್ಯ ಅವರಿಗೆ ಇದೆ. ಇದೆರಡೂ ಕೂಡ ಅವರಿಗೆ ಯೋಗ ಸಾಮರ್ಥ್ಯದಿಂದ ಸಿದ್ಧವಾದಂಥದ್ದು. ಆದ್ರಿಂದ ಅವರಿಗೆ ತಾಯಿ ಆಡಿದ ಮಾತು
ಅದು ದೂರದಿಂದಲೇ ಅವರು ಕೇಳಿಸ್ಕೊಂಡ್ರು. ಆದ್ರಿಂದ ಉಪಾಕರ್ಣ್ಯ ಅಂತ, ನಾರದ ತದುಪಾಕರ್ಣ್ಯ ಅಂತ, ಅದನ್ನ ಕೇಳಿಸಿಕೊಂಡು ಅಂತ. ಅಂದ್ರೆ ತಾಯಿ ಆಡಿದ ಮಾತನ್ನ ಕೇಳಿಸಿಕೊಂಡ್ರು ಅಂತ. ಕೇಳಿಸ್ಕೊಳ್ಳೋದು ಅಂತಂದ್ರೆ ಇಲ್ಲಿ ಎದುರಿಗೆ ಇದ್ದವರು ಮಾತಾಡಿದಾಗ ಹೇಗೆ ಕೇಳಿಸ್ತದೋ ಹಾಗೆ ಅದನ್ನ ಕೇಳಿಸ್ಕೊಳ್ಳೋದು. ಉಪಾಕರ್ಣ್ಯ ಅಂತನ್ನೋ ಶಬ್ದಕ್ಕೆ ಹತ್ತಿರದಲ್ಲೇ ಇದ್ದು ಕೇಳಿಸ್ಕೊಂಡವರು, ಕೇಳಿಸಿಕೊಂಡ್ರು ಅಂತಾನೆ ಅರ್ಥ. ಇವರು ಯೋಗ ಸಿದ್ಧಿಯನ್ನ ಪಡೆದವರಾದ್ರಿಂದ ದೂರದಲ್ಲಿದ್ರೂ ಕೂಡ ಈ ತಾಯಿ ಆಡಿದ ಮಾತು ಅವರಿಗೆ ಕೇಳಿಸ್ತು. ಆಮೇಲೆ ಅದನ್ನ ಕೇಳಿಸಿಕೊಂಡಂತಹ ಧ್ರುವ ಏನು ವಿಚಾರ ಮಾಡಿ ಹೊರಟಿದ್ದಾನೆ ಮನೆಯಿಂದ, ಈಗ ಊರು ಬಿಟ್ಟು ಹೋದ್ನಲ್ಲ, ಅವನ ಮನಸ್ಸಿನಲ್ಲಿ ಏನಿದೆ ಅದು ಕೂಡ ನಾರದರಿಗೆ ಗೊತ್ತು. ಅದಕ್ಕೆ ಪರಚಿತ್ತಾಭಿಜ್ಞತ್ವ. ಸುನೀತಿ ಆಡಿದ ಮಾತುಗಳನ್ನ ಕೇಳಿಸ್ಕೊಳ್ಳೋದು ದೂರಶ್ರವಣ ಅನ್ನೋ ಯೋಗ ಸಿದ್ಧಿ. ಧ್ರುವ ಈಗ ಯಾಕೆ ಹೊರಟಿದ್ದಾನೆ ಅನ್ನೋದನ್ನ ತಿಳ್ಕೊಳ್ಳೋದು ಪರಚಿತ್ತಾಭಿಜ್ಞತ್ವ. ಈ ಎರಡೂ ಕೂಡ ನಾರದರಿಗೆ ಯೋಗ ಸಿದ್ಧ. ಸ್ವಾಭಾವಿಕವಾಗಿ ಅವರಿಗೆ ಆ ಯೋಗ ಶಕ್ತಿಯಿಂದ ಪಡ್ಕೊಂಡಂತವ್ರವರು. ಸರ್ವಪ್ರಾಣಿ ಚಿತ್ತ ವಿಷಯತ್ವ ಗೊತ್ತವರಿಗೆ. ಎಲ್ಲಾ ಜೀವಿಗಳು ಏನು ವಿಚಾರ ಮಾಡ್ತಾರೆ ಅದನ್ನ ಯಾವಾಗಲೂ ತಿಳ್ಕೊಳ್ತಾರೆ ನಾರದರು. ಅಂತಹ ಯೋಗ ಸಿದ್ಧಿ ಅವರಲ್ಲಿದೆ. ಆಮೇಲೆ ಮಹಾಕಾರುಣಿಕರು ನಾರದರು. ಆ ಕರುಣೆ ಅಂತನ್ನೋದು ಅವರಿಗೆ ಎಷ್ಟಿದೆ ಅಂತಂದ್ರೆ ತಕ್ಷಣದಲ್ಲೇ ಬಂದಿದ್ದಾರೆ. ಈ ಮಗು ಧ್ರುವ ತಾನು ತಂದೆಯ ಊರನ್ನ ಬಿಟ್ಟು ಹೊರಗೆ ಹೊರಟ ಕೂಡಲೇ ಬಂದು ಅವನ ತಲೆ ಮೇಲೆ ಕೈ ಇಟ್ರಂತೆ. ಅದು ಎಂಥ ಕೈ ಅಂದ್ರೆ ಪಾಪ ಪರಿಹಾರಕವಾದಂತಹ ಕೈ. ಅಘಘ್ನೇನ ಪಾಣಿನ ಅಂತಾರೆ. ನಾರದರ ಕೈ ಅಗಘ್ನ, ಪಾಪಗಳನ್ನೆಲ್ಲ ಪರಿಹಾರ ಮಾಡ್ತಕ್ಕಂಥದ್ದು, ಸರ್ವ ದುರಿತ ವಿನಾಶಕವಾದಂಥದ್ದು, ಎಲ್ಲಾ ರೀತಿಯಾದ ಪಾಪಗಳು ಪರಿಹಾರ ಮಾಡ್ತಕ್ಕಂತಹ ಒಂದು ಅನುಗ್ರಾಹಕವಾದ ಕೈ. ಆ ಕೈಯಿಂದ ಧ್ರುವನ ತಲೆಯನ್ನ ಸ್ಪರ್ಶ ಮಾಡಿದ್ರಂತೆ. ಸ್ಪೃಷ್ಟ್ವಾ ಅಂತ. ಜ್ಞಾತ್ವಾ ಆಕರ್ಣ್ಯ ಸ್ಪೃಷ್ಟ್ವಾ ಅಂತ. ಆಮೇಲೆ ಪ್ರಾಹ. ಒಟ್ಟು ಇಲ್ಲಿ 4 ತದುಪಾಕರ್ಣ್ಯ ಕೇಳಿಸ್ಕೊಳ್ಳೋದು, ಆಮೇಲೆ ಅಸ್ಯ ಚಿಕೀರ್ಷಿತಂ ಜ್ಞಾತ್ವ ತಿಳ್ಕೊಳ್ಳೋದು, ಆಮೇಲೆ ಮೂರ್ಧನಿ ಸ್ಪೃಷ್ಟ್ವ ತಲೆ ಮೇಲೆ ಕೈ ಇಡೋದು, ಆಮೇಲೆ ವಿಸ್ಮಿತ ಪ್ರಾಹ ಮುಂದೆ ಹೇಳುವ ಮಾತು. ಹೀಗೆ ಈ 4 ಕ್ರಿಯೆಗಳಿಂದ ನಾರದರ ಒಂದು ವ್ಯಕ್ತಿತ್ವ ಏನು ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ಇದನ್ನ ವಿಜಯಧ್ವಜ ತೀರ್ಥರು ಬಹಳ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಈ 4 ಉಪಾಕರ್ಣ್ಯ ಅವ್ರು ಕೇಳಿಸ್ಕೊಂಡ್ರು ಅಂತ. ಕೇಳಿಸ್ಕೊಳ್ಳೋದು ಅಂತ ಅನ್ನೋದೇನಿದೆ ಅದು ಈ ಸುನೀತಿ ಹೇಳಿದ ಮಾತನ್ನ, ಸುನೀತಿ ಧ್ರುವ ಇಬ್ಬರೇ ಇದ್ದಂತಹ ಸ್ಥಳದಲ್ಲಿ ನಡೆದದ್ದು ಇದು ಘಟನೆ. ಧ್ರುವನಿಗೆ ಸುನೀತಿ ಹೇಳಿದ ಮಾತು, ಆ ಮಾತನ್ನ ಕೇಳಿಸ್ಕೊಂಡ್ರು. ದೂರಶ್ರವಣ ಶಕ್ತಿ ಇದರಿಂದ ಗೊತ್ತಾಗ್ತದೆ, ಆಕರ್ಣ್ಯ ಅನ್ನೋದ್ರಿಂದ. ಆಮೇಲೆ ಅಸ್ಯ ಚಿಕೀರ್ಷಿತಂ, ಈ ಧ್ರುವನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ಜ್ಞಾತ್ವ ತಿಳ್ಕೊಂಡ್ರು ಅಂತ. ಈ ಜ್ಞಾತ್ವ ಅಂತ ಅನ್ನೋದ್ರಿಂದ ಏನು ಗೊತ್ತಾಗತ್ತೆ? ಸರ್ವಪ್ರಾಣಿ ಚಿತ್ತ ವಿಷಯ ಜ್ಞಾನ ಇವರಿಗೆ ಇದೆ. ಎಲ್ಲಾ ಜೀವರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ನಾರದರು ತಿಳ್ಕೊಳ್ತಾರೆ. ಅದು ಒಂದು ಯೋಗ ಸಾಮರ್ಥ್ಯ. ಇದು ಜ್ಞಾತ್ವ ಅಂತ ಅನ್ನೋದ್ರಿಂದ ಗೊತ್ತಾಗ್ತದೆ. ಆಮೇಲೆ ಅಪಘ್ನೇನ ಪಾಣಿನ ಮೂರ್ಧನಿ ಸ್ಪೃಷ್ಟ್ವಾ, ಪಾಪ ಪರಿಹಾರಕವಾದಂತಹ ತಮ್ಮ ಕೈಯಿಂದ ತಲೆಯನ್ನ ಸ್ಪರ್ಶ ಮಾಡಿದ್ರು. ಧ್ರುವನ ತಲೆ ಮೇಲೆ ಕೈ ಇಟ್ರು. ಈ ಸ್ಪೃಷ್ಟ್ವ ಅಂತ ಅನ್ನೋದ್ರಿಂದ ಏನು ಗೊತ್ತಾಗ್ತದೆ? ಗುರುಪ್ರಸಾದ. ಆ ಧ್ರುವನಿಗೆ ಗುರುಗಳ
ಅನುಗ್ರಹ, ಪೂರ್ಣ ಅನುಗ್ರಹವನ್ನ ಮಾಡಿದ್ರು ನಾರದರು. ಈಗ ಅವನು ಸಿದ್ಧಿಗೋಸ್ಕರ ಹೋಗ್ತಾ ಇದ್ದಾನೆ ಧ್ರುವ. ಅದಕ್ಕೆ ಗುರುಗಳ ಅನುಗ್ರಹ ಬೇಕು. ತಪಸ್ಸು ಮಾಡಬೇಕು, ಭಗವಂತನ ದರ್ಶನ ಮಾಡಬೇಕು ಅಂತ ಏನು ಹೋಗ್ತಾ ಇದ್ದಾನೆ, ಅದಕ್ಕೆ ಗುರುಗಳ ಅನುಗ್ರಹ ಇಲ್ಲದೆ ಇದ್ರೆ ಆಗೋದಿಲ್ಲ. ಅದಕ್ಕೆ ಗುರು ಅನುಗ್ರಹಕ್ಕೋಸ್ಕರ ಸ್ಪೃಷ್ಟ್ವಾ ತಲೆ ಮೇಲೆ ಕೈ ಇಟ್ರು. ಗುರುಗಳಾದಂತಹ ನಾರದರು ಅವನ ತಲೆ ಮೇಲೆ ಕೈ ಇಟ್ರು. ಇದು ಎಂಥ ಕೈ, ಅಪಘ್ನೇನ ಪಾಣಿನ ಅಂತ, ಅದೊಂದು ವಿಶೇಷ. ಈಗ ಅವನು ಹೋಗಿ ತಪಸ್ಸು ಮಾಡಬೇಕು ಅಂತಾದ್ರೆ ಪಾಪಗಳೆಲ್ಲ ಪರಿಹಾರ ಆಗಬೇಕು. ಪಾಪಗಳು ಇತ್ತು ಅಂದ್ರೆ ತಪಸ್ಸು ಮಾಡ್ಲಿಕ್ಕೆ ಆಗೋದಿಲ್ಲ. ಅವನಲ್ಲಿ ಇವಾಗ ಕೆಲವು ಪಾಪಗಳಿದ್ದಾವೆ. ತಂದೆಯನ್ನ ದ್ವೇಷ ಮಾಡಿದ್ದು ಮೊದಲಾದ ಪಾಪಗಳು, ಪಿತ್ರಾದಿ ದ್ವೇಷ ನಿಮಿತ್ತವಾದ ದೋಷ. ಆ ದೋಷಗಳೆಲ್ಲ ಪರಿಹಾರ ಆಗಬೇಕು, ಆಮೇಲೆ ತಪಸ್ಸು. ಅದು ಈ ನಾರದರು ತಲೆ ಮೇಲೆ ಕೈ ಇಟ್ಟದ್ರಿಂದ ಆಯ್ತಂತ. ಅಪಘ್ನೇನ ಅನ್ನೋ ಒಂದು ಪದ ಅದನ್ನು ಸೂಚನೆ ಮಾಡ್ತಾ ಇದೆ. ಅಪಘ್ನ ಅದು ನಾರದರ ಪಾಣಿ, ಅದು ಅಪಘ್ನ, ಪಾಪಗಳನ್ನ ಪರಿಹಾರ ಮಾಡ್ತಕ್ಕಂಥದ್ದು. ಸರ್ವದುರಿತ ವಿನಾಶಕ ಅನ್ನೋದು ಅಪಘ್ನ ಅಂತನ್ನೋ ಒಂದು ಪದದಿಂದ ಗೊತ್ತಾಗ್ತಾ ಇದೆ. ಆ ರೀತಿ ಪೂರ್ಣಾನುಗ್ರಹವನ್ನ ಮಾಡಿ ಪಾಪ ಪರಿಹಾರಕವಾದ ತಮ್ಮ ಹಸ್ತವನ್ನ ಸ್ಪರ್ಶ ಮಾಡುವ ಮೂಲಕ ಪೂರ್ಣ ಅನುಗ್ರಹವನ್ನ ಮಾಡಿದ್ರು. ಆಮೇಲೆ ಆಶ್ಚರ್ಯದಿಂದ ವಿಸ್ಮಿತಃ ಪ್ರಾಹ, ತನಗೆ ತಾನೇ ಹೇಳಿಕೊಂಡು ಆಶ್ಚರ್ಯದಿಂದ ಅಂತ. ಹೀಗೆ ಈ ಶ್ಲೋಕದಿಂದ ನಾರದರ ಒಂದು ವ್ಯಕ್ತಿತ್ವ ಅದು ನಮಗೆ ಗೊತ್ತಾಗ್ತಾ ಇದೆ. ನಾರದಸ್ತದುಪಾಕರ್ಣ್ಯ ಜ್ಞಾತ್ವಾ ಚಾಸ್ಯ ಚಿಕೀರ್ಷಿತಂ ಸ್ಪೃಷ್ಟ್ವಾ ಮೂರ್ಧನ್ಯಪಘ್ನೇನ ಪಾಣಿನಾ ಪ್ರಾಹ ವಿಸ್ಮಿತಃ ಅಹೋ ತೇಜ ಕ್ಷತ್ರಿಯಾಣಾಂ ಮಾನಭಂಗಮಮೃಷ್ಯತಾಂ ಬಾಲೋಪ್ಯಯಂ ಹೃದಾ ಧತ್ತೆ ಯತ್ ಸಮಾತುರ ಸದ್ವಚಃ. ನಾರದರು ವಿಸ್ಮಿತರಾಗಿ ಬಹಳ ಆಶ್ಚರ್ಯದಿಂದ ತಮಗೆ ತಾವು ಅಂದುಕೊಂಡದ್ದೇನು ಅನ್ನೋದನ್ನ ಈ ಶ್ಲೋಕ ಹೇಳ್ತಾ ಇದೆ. ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು ವಿಸ್ಮಿತಃ ಪ್ರಾಹ ಅಂತ. ವಿಸ್ಮಿತಃ ಅಂತಂದ್ರೆ ಬಹಳ ಆಶ್ಚರ್ಯ ಆಯ್ತು ಅವರಿಗೆ. ಯಾಕೆ ಆಶ್ಚರ್ಯ ಆಯ್ತು? ಏನು ಆಶ್ಚರ್ಯ ಆಗ್ತಕ್ಕಂಥದ್ದು ಏನಾಗಿದೆ ಇಲ್ಲಿ? ಆಶ್ಚರ್ಯದಿಂದ ತಾವು ಅಂದುಕೊಂಡದ್ದು ಏನು ಅಂದುಕೊಂಡ್ರು? ಪ್ರಾಹ ಅಂತಂದ್ರೆ ಇಲ್ಲಿ ಹೇಳಿದ್ರು ಅಂತಲ್ಲ, ತಾವು ಅಂದುಕೊಂಡ್ರು, ತಮಗ ತಾವೇ ಹೇಳ್ಕೊಂಡ್ರು ಅಂತ ಅರ್ಥ. ಏನ್ ಅಂದುಕೊಂಡ್ರು ಅಂದ್ರೆ ಅಹೋ ಕ್ಷತ್ರಿಯಾಣಾಂ ತೇಜಃ ಅಹೋ ಅಂತ. ಎಂಥ ಆಶ್ಚರ್ಯ! ಕ್ಷತ್ರಿಯರ ಒಂದು ಧೈರ್ಯ, ಧೈರ್ಯ ಎಂಬ ತೇಜ ಅಂತ. ಕ್ಷತ್ರಿಯಾಣಾಂ ತೇಜ ಅಹೋ, ಕ್ಷತ್ರಿಯರಲ್ಲಿ ಇರುವಂತಹ ತೇಜಸ್ಸು ಬಹಳ ಆಶ್ಚರ್ಯಕರವಾದದ್ದು ಅಂತ ಅವರು ಅಂದ್ಕೊಳ್ತಾ ಇದ್ದಾರೆ. ಮಾನಭಂಗಂ ಅಮೃಷ್ಯತಾಂ ಕ್ಷತ್ರಿಯಾಣಾಂ ತೇಜ ಅಹೋ. ಅವನಿಗೇನೊಂದು ಮಾನಭಂಗ ಆಯ್ತಲ್ಲ, ಆ ಮಾನಭಂಗವನ್ನ ಸ್ವಲ್ಪ ಆದರೂ ಕೂಡ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಕ್ಷತ್ರಿಯರಿಗೆ. ಮಾನ ಅಂತನ್ನೋದು ಕ್ಷತ್ರಿಯರಿಗೆ ಬಹಳ ಮುಖ್ಯವಾದದ್ದು. ಮಾನಭಂಗ ಆಯ್ತೋ, ಸ್ವಲ್ಪ ಮಾನಭಂಗ ಆದರೂ ಕೂಡ ಅದನ್ನ ಸಹಿಸ್ಕೊಳಿಕ್ ಆಗೋದಿಲ್ಲ ಕ್ಷತ್ರಿಯರಿಗೆ. ಅಮೃಷ್ಯತಾಂ ಅಂದ್ರೆ ಸಹನೆ ಮಾಡ್ಕೊಳಿಕ್ ಸಾಧ್ಯ ಇಲ್ಲ. ಅದೇನ್ ದೊಡ್ಡ ಮಾನಭಂಗ ಏನಲ್ಲ. ಅದು ಕೂಡ ಮಾಡಿದ್ಯಾರು? ತಾಯಿ, ತನ್ನ ಮಲತಾಯಿ. ಯಾರೋ ಹೊರಗಿನ ವ್ಯಕ್ತಿಗಳು ಏನೋ ದೊಡ್ಡ ಸಭೆಯಲ್ಲಿ ಅವಮಾನ ಮಾಡಿದ್ದಲ್ಲ, ಮಲತಾಯಿ ಆಡಿದ ಮಾತು. ಅದು ಯಾರಿಗೆ? ಪುಟ್ಟ ಬಾಲಕ. ಹೌದಪ್ಪ, ಯಾರೋ ದೊಡ್ಡ ಮನುಷ್ಯರು, ಅವರಿಗೆ ಮಾನಭಂಗ ಆಯ್ತು, ನೂರಾರು ಜನರ ಮಧ್ಯದಲ್ಲಿ ಮಾನಭಂಗ ಆಯ್ತು, ಹಾಗೆಲ್ಲ ಅಲ್ಲ. ನಡೆದದ್ದು ಮನೆಯಲ್ಲಿ ಸಣ್ಣ ಹುಡುಗ
ಆಡಿದ್ದ ಮಾತು ತನ್ನ ಮಲತಾಯಿಯೇ ಆಡಿದ ಮಾತು, ಬೇರೆ ಯಾರು ಅಲ್ಲ. ಅಂದ್ರೆ ಇದು ಒಂದು ಸಣ್ಣ ಮಾನಭಂಗ ಅಷ್ಟೇ, ದೊಡ್ಡದೇನಲ್ಲ. ಬಾಲೋಪ್ಯಯಂ ಅಂತಾರೆ. ಅಯಂ ಬಾಲಹ ಅಪಿ, ಚಿಕ್ಕ ಹುಡುಗ ಇವನು, ಸಣ್ಣ ಹುಡುಗನಾಗಿದ್ರೂ ಕೂಡ ತನ್ನ ಮಲತಾಯಿಯೇ ಆಡಿದ ಮಾತು, ಹೊರಗಿನವರೇನಲ್ಲ. ಸಮಾತುಹು ಅಸದ್ವಚಃ, ತನ್ನ ಮಲತಾಯಿ ಆಡಿದ ಕೆಟ್ಟ ಮಾತು. ಇವನು ಸಣ್ಣ ಹುಡುಗ. ಮಕ್ಕಳಿಗೆ ತಾಯಿಯಂದಿರು ಬೈಯೋದು, ಹೊಡೆಯೋದು, ಬುದ್ಧಿವಾದ ಹೇಳೋದು ಎಲ್ಲ ದೊಡ್ಡ ವಿಷಯನೇ ಅಲ್ಲ. ಎಷ್ಟೋ ನಡೀತಾ ಇರ್ತದೆ, ದಿನ ದಿನ ಎಷ್ಟೋ ನಡೀತದೆ ಈ ತರದ ಘಟನೆಗಳು. ಹಾಗಾಗಿ ಅದೆಲ್ಲ ದೊಡ್ಡ ವಿಷಯ ಅಲ್ಲ, ಮನಸ್ಸಿಗೆ ಹಚ್ಕೊಳ್ತಕ್ಕಂಥದ್ದ ವಿಷಯಗಳಲ್ಲ ಇವೆಲ್ಲ. ಮಲತಾಯಿ ಆಡಿದ ಕೆಟ್ಟ ಮಾತು ಈ ಸಣ್ಣ ಹುಡುಗನಾಗಿದ್ರೂ ಕೂಡ ಅವನ ಎದೆಯೊಳಗೆ ಹೋಗಿ ಕೂತು ಬಿಡ್ತಲ್ಲ, ಹೃದಾಧತ್ತೆ. ಅದ್ರಿಂದ ಕ್ಷತ್ರಿಯಾಣಂ ತೇಜ ಅಹೋ ಅಂತ, ಕ್ಷತ್ರಿಯರ ಆ ತೇಜಸ್ಸು, ಧೈರ್ಯ ಅದು ಬಹಳ ಅದ್ಭುತವಾದದ್ದು ಅಂತ ನಾರದರು ಆಶ್ಚರ್ಯ ಪಡ್ತಾ ಇದ್ದಾರೆ. ಮಾನಭಂಗಂ ಅಮೃಷ್ಯತಾಂ ಕ್ಷತ್ರಿಯಾಣಾಂ ತೇಜ ಅಹೋ, ಸ್ವಲ್ಪ ಮಾನಭಂಗವನ್ನು ಕೂಡ ಸಹಿಸ್ಲಿಕ್ಕಾಗದೆ ಇರತಕ್ಕಂತಹ ಈ ಕ್ಷತ್ರಿಯರ ತೇಜಸ್ಸು, ಧೈರ್ಯ ಎಂಬ ತೇಜಸ್ಸು, ಅದು ಅಹೋ ಬಹಳ ಆಶ್ಚರ್ಯಕರವಾದದ್ದು ಅಂತ ಈ ರೀತಿ ನಾರದರು ಅಂದುಕೊಳ್ತಾ ಇದ್ದಾರೆ. ಅಹೋ ತೇಜ ಕ್ಷತ್ರಿಯಾಣಾಂ ಮಾನಭಂಗಂ ಅಮೃಷ್ಯತಾಂ ಬಾಲೋಪ್ಯಯಂ ಹೃದಾಧತ್ತೆ ಯತ್ಸಮಾತುರಸದ್ವಚಃ. ನಾರದ ಉವಾಚ ತ್ವಯಾತ್ಯೇಕೋ ಭವಾನ್ ವತ್ಸ ಹಿತ್ವಾ ಸ್ವಗೃಹ ಮೃದ್ಧಿಮತೆ ಲಕ್ಷಯೇ ತ್ವಾವಮತ್ಯಾಂಗ ಸಂತಪ್ತಂ ಸ್ವಜನೋತ್ಥಯ. ನಾರದರು ಧ್ರುವನಿಗೆ ಹೇಳ್ತಾ ಇದ್ದಾರೆ, ವತ್ಸ, ಮಗುವೇ ಅಂತ ಸಂಬೋಧನೆ ಮಾಡ್ತಾರೆ. ಮೊದಲೇ ಬಂದ ತಕ್ಷಣ ತಲೆ ಮೇಲೆ ಕೈ ಇಟ್ಟು ಅನುಗ್ರಹ ಮಾಡಿದ್ರು. ಅವರು ಹೇಳ್ತಾ ಇದ್ದಾರೆ, ವತ್ಸ ಮಗು, ಒಬ್ಬನೇ ಎಲ್ಲಿಗೆ ಹೊರಟಿ ಅಂತ ಕೇಳ್ತಾರೆ. ಏನೋ ಗೊತ್ತಿಲ್ಲದೆ ಇರೋರ ಹಾಗೆ. ಹಿಂದೆ ನೋಡಿದ್ವಿ, ಅವ್ರು ಬಂದದ್ದೇ ಅಸ್ಯ ಚಿಕೀರ್ಷಿತಂ ಜ್ಞಾತ್ವ, ಚಿಕೀರ್ಷಿತಂ ಜ್ಞಾತ್ವ ಅಂತಾನೆ ಹೇಳಿದ್ದಾರೆ. ಇವನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಂಡೇ ಬಂದವರು ಅವರು. ಆದ್ರೂ ಇಲ್ಲಿ ಬಂದು, ಮಗು ಒಬ್ಬನೇ ಎಲ್ಲಿಗೆ ಹೋಗ್ತಾ ಇದ್ದಿ ಅಂತ ಕೇಳ್ತಾರೆ. ಅದು ಹೇಗೆ? ಸ್ವಗೃಹಂ ವೃದ್ಧಿಮತ್ ಸ್ವಗೃಹಂ ಹಿತ್ವ, ನಿನ್ ಮನೆಯಲ್ಲಿ ಇಲ್ಲದೆ ಇರೋದು ಏನಿದೆ? ಮನೆ ಬಿಟ್ಟು ಹೋಗ್ತಾ ಇದ್ದಾನೆ ಅಂದ್ರೆ, ಮನೆಯಲ್ಲಿ ಏನಾದ್ರೂ ಇಲ್ಲ ಅಂದ್ರೆ ಮನೆಯಿಂದ ಹೊರಗೆ ಸಿಗತ್ತೆ ಅಂತಂದ್ರೆ ಹೋಗ್ತಾರೆ ಎಲ್ಲರೂ ಕೂಡ. ಸರ್ವ ಸಂಪತ್ ಸಮೃದ್ಧವಾದ ಮನೆ ಅದು. ಉತ್ತಾನಪಾದ ಮಹಾರಾಜನ ಮನೆ ಅಂದ್ರೆ ಸಾಧಾರಣವಾದ ಮನೆ ಅಲ್ಲ ಅದು. ಸರ್ವ ಸಂಪತ್ ಸಮೃದ್ಧವಾದದ್ದದು. ಅದಕ್ಕೆ ವೃದ್ಧಿಮತ್ ಸ್ವಗೃಹಂ ಅಂತಾರೆ. ಎಲ್ಲಾ ರೀತಿಯಾದ ಸಂಪತ್ತು ಅಲ್ಲೇ ಇತ್ತು, ಇಂಥದ್ದಿಲ್ಲ ಅಂತಿಲ್ಲ. ರಾಜನ ಅರಮನೆ ಅಂತಂದ ಮೇಲೆ ಅಲ್ಲಿ ಎಲ್ಲವೂ ಇರುತ್ತೆ. ಅಂತಹ ಮಹಾರಾಜ ಅವನು, ಮನು ಮಹಾರಾಜನ ಮಗ, ಮನ್ವಂತರಾಧಿಪತಿ. ಅಂತಹ ದೊಡ್ಡ ಅರಮನೆ, ಸರ್ವ ಸಂಪತ್ ಸಮೃದ್ಧವಾದಂತಹ ನಿನ್ನ ಮನೆಯನ್ನ ಬಿಟ್ಟು ಒಬ್ಬನೇ ಎಲ್ಲಿಗೆ ಹೋಗ್ತಾ ಇದ್ದಿ ಅಂತ ಕೇಳ್ತಾರೆ ನಾರದು. ಮತ್ತೆ ನಿನ್ನ ನೋಡಿದ್ರೆ ಏನೋ ಬಂಧುಗಳು ನಿನಗೆ ಅವಮಾನ ಮಾಡಿದ್ದಾರೆ, ಆ ಅವಮಾನದಿಂದ ನೀನು ಬೇಯ್ತಾ ಇದ್ದಿ ಅಂತ ನನಗೆ ಅನ್ಸತ್ತೆ ಅಂತಾರೆ. ಲಕ್ಷಯೇ ಅಂತಾರೆ, ಗೊತ್ತಿದೆ ಅವರಿಗೆ. ಹೇಳ್ತಾರೆ, ಏನೋ ಹಂಗ ಅನಿಸ್ತಾ ಇದೆ ನನಗೆ. ಹೌದಾ ಅಂತ. ಏನು? ನಿನ್ನ ಬಂಧುಗಳು
ಸ್ವಜನೋತ್ಥಯ ಅಂತ. ಸ್ವಜನರಿಂದಲೇ ಮಾಡಿದ್ದೇನು, ಹೊರಗಿನವರಲ್ಲ. ನಿನ್ನ ಬಂಧುಗಳೇ ಏನೋ ನಿನಗೆ ಅವಮಾನ ಮಾಡಿದ್ದಾರೆ, ಆ ಅವಮಾನದಿಂದ ನೀನು ಬೇಯ್ತಾ ಇದ್ದೀ ಅಂತ, ಸಂತಪ್ತನಾಗಿದ್ದಿ ಅಂತ ಅನಿಸ್ತಾ ಇದೆ ನನಗೆ. ಏನಾಯ್ತು? ಎಲ್ಲಿಗೆ ಹೊರಟಿ? ಸರ್ವ ಸಂಪತ್ ಸಮೃದ್ಧವಾದ ನಿನ್ನ ಮನೆಯನ್ನ ಬಿಟ್ಟು ಒಬ್ಬನೇ ಎಲ್ಲಿಗೆ ಹೋಗ್ತಾ ಇದ್ದಿ ಅಂತ ನಾರದರು ಕೇಳ್ತಾ ಇದ್ದಾರೆ. ವಯಾತ್ಯೇಕೋ ಭವಾನ್ ವತ್ಸ ಹಿತ್ವಾ ಸ್ವಗೃಹ ವೃದ್ಧಿಮತೆ ಲಕ್ಷಯೇ ತ್ವಾವಮತ್ಯಾಂಗ ಸಂತಪ್ತಂ ಸ್ವಜನೋತ್ಥಯ. ಸಾಕ್. ಶ್ರೀಕೃಷ್ಣಾರ್ಪಣಮಸ್ತು. ಸರ್, ನಾರಾಯಣನ್ ಕೃಷ್ಣಾಚಾರ್ಯ 26ನೇ ಶ್ಲೋಕದಲ್ಲಿ ಅಭಗ್ನೇನ ಹೇಳಿದ್ರಿ, ಇದರಲ್ಲಿ ಬಂದು ಅಘಗ್ನೇನದ ಪಾಠ ಇದ್ದಾರೆ. ಅಘಗ್ನೇನೇ ಕರೆಕ್ಟ್. ನಾ ಏನ್ ಹೇಳಿದೆ? ಅಪಗ್ನೇನ ಹೇಳಿದ್ರಿ ನೀವು. ಇಲ್ಲ, ಅಘಗ್ನೇನ. ಅಘ ಅಂದ್ರೆ ಪಾಪಗಳು. ಇಲ್ಲಿ ಪಿತ್ರಾದಿ ದ್ವೇಷ ನಿಮಿತ್ತ ದೋಷಾನಾಂ ಸೂಚಯತಿ ಹೇಳಿರಿ ನೀವು. ಅವ ಬಂದು ಏನು ಅಮ್ಮಂತಲ್ಲಿ ಹೋಗಿ ಕಂಪ್ಲೇಂಟ್ ಮಾಡ್ತಾನ, ಅವ ಬಂದು ಅಪ್ಪನ ಮೇಲೆ ಏನು ಹೇಳ್ತಾನ? ನಿಮ್ಮ ಎಲ್ಲಿ ಬರ್ತಾರೆ? ಅಪ್ಪನ ಮೇಲೆ ಏನು ಮಾತಾಡೋದಿಲ್ಲ ನಿಜ, ಆದ್ರೆ ಅಪ್ಪ ತೊಡೆ ಮೇಲೆ ಕುಡಿಸ್ಕೊಳ್ಳಿಲ್ಲ ಅಂತ ಹೇಳಿ ಅಪ್ಪನ ಮೇಲೆ ಅಸಮಾಧಾನ ಆಯ್ತಲ್ಲ. ಅದನ್ನ ಹೋಗಿ ಅವ್ರ ಅಮ್ಮಂತಲ್ಲಿ ಹೇಳ್ತಾನ, ಅದನ್ನ ಹೋಗಿ ಅವ್ರ ಅಮ್ಮನಿಗೆ ಹೇಳದ. ಓಕೆ. ಹಾಗಾಗಿ ಅವನಿಗೆ ಮನಸ್ಸಿನಲ್ಲಿ ಅಪ್ಪನ ಮೇಲೆ ಅಸಮಾಧಾನ ಆಗಿದ್ದಂತೂ ನಿಜ ಅಲ್ಲ. ಓಕೆ. ಆದ್ರಿಂದ ಅಪ್ಪನ ಮೇಲೆ ಕೋಪ ಮಾಡ್ಕೊಂಡದ್ದು ಅದೊಂದು ಪಾಪನೆ. ಸೊ ಯೋಗ ಇದು ತಪಸ್ ಮಾಡುವಕ್ಕಂದ್ರೆ ಒಂದು ದೋಷ ಕೂಡ ಮನಸ್ಸಲ್ಲಿ ಇರ್ಕೊಡುದು. ಅಂದ್ರೆ ಮನಃಶುದ್ಧಿಯಿಂದ ಭಗವಂತನ ಧ್ಯಾನ ಮಾಡಿದ್ರೆ ಬೇಗ ಭಗವಂತ ಒಲಿತಾನೆ. ಮನಸ್ಸಿನಲ್ಲಿ ಇದು ನೈರ್ಮಲ್ಯ ಇತ್ತು ಅಂತಂದ್ರೆ ಆವಾಗ ಬೇಗ ಸಿದ್ಧಿ ಆಗತ್ತೆ. ಇದು ಈ ಗುಣ ಇದು ದೂರದರ್ಶನ ಮತ್ತು ಇದೆಲ್ಲ ಈ ಕ್ವಾಲಿಟಿ ಬಂದು ಅಪರೋಕ್ಷ ಜ್ಞಾನ ಆದ ಮೇಲೆ ಬರ್ತೀಯಲ್ಲ, ಅದಕ್ಕೆ ಮುಂಚೆ ಅವ್ರೆಲ್ಲ ಬಂದು ಹುಟ್ಟಿದ ಅಪರೋಕ್ಷ ಜ್ಞಾನ. ನಾರದರಲ್ಲಿ ಅಪರೋಕ್ಷ ಜ್ಞಾನಿಗಳೇ ತಾನೆ. ರೈಟ್. ಸೊ ಅವ್ರು ಯಾವ ಒಂದು ಅಪರೋಕ್ಷ ಜ್ಞಾನದಿಂದ 64 ಲಕ್ಷಣ ಹೇಳ್ತಾರ, ಅದೆಲ್ಲ ಅವ್ರಿಗೆ ಉಂಟು ಆಗ ಇರುತ್ತೆ. ಹೌದು. ಓಕೆ. ಸೊ ಇಲ್ಲಿ ತಾರತಮ್ಯ ನಾರದರು 14ನೇ ಕಕ್ಷೆಯಲ್ಲಿ ಬರ್ತಾರೆ, ಇವ ಬಂದು 20ನೇ ಕಕ್ಷೆಯಲ್ಲಿ ಬರ್ತಾನ. ಸೊ ಆತರ ಅದರಿಂದ ಬಂದು ಅವರು ಅನುಗ್ರಹ ಮಾಡ್ತಾರೆ. ಸೊ ಅವ್ರ ಅನುಗ್ರಹ 19 ತಾನೆ. 19 20 ತಾನೆ ನೋಡಿ ನಾರದರದ್ದು. ಇವ್ರದ್ದು ಧ್ರುವಂದ್ 20 ಒಂದು 19 ತಾನೆ. 20ರಲ್ಲಿ ಗಂಗೆ ಅವ್ರದ್ದು. 19 ಶೇಷ ಶತರು ಹಂಗನ್ಕೊಂಡಿದ್ದಾರೆ. 19 20 ಯಾರಿದ್ದಾರೆ ನಿಮ್ಮ? ಶವಣ ಋಷಿ, ಚರಗಾದಿಗಳು, ಸನಕ, ಸನಂದ, ಸನಾತನ, ಸನತ್ ಕುಮಾರ, ಅಗ್ನಿ ಪುತ್ರ ಪಾವಕ. 20 ಒಂದು 21 20 ಬಂದು ವರುಣ ದೇವ ಪತ್ನಿ ನಳಿನಿ, ಸಂಜ್ಞಾ, ರೋಹಿಣಿ, ಶ್ಯಾಮಲ, ವಾಯುಪುತ್ರ ಅನಿರುದ್ಧ ಹೆಂಡತಿ, ಪರ್ಜನ್ಯ ನಾಮಕ ಸೂರ್ಯ. ಗಂಗೆ ಬಂದು 22 ನೋಡ್ತಾರೆ. ಭಾಗೀರಥಿ ಎಂಬುದು ಗಂಗೆ 22. ಭಾಗೀರಥಿ ಎಲ್ಲಿ? 22 ಬರ್ತಾರೆ. ಹೌದಾ? ಏನೋ ಸ್ವಲ್ಪ ಸ್ಪೆಷಲ್ ಆಗಿದೆ ಅಲ್ಲ ಅದು. ಫುಲ್ ಡಿಟೇಲ್ ಆಗಿ ವಿಸ್ತಾರವಾಗಿದೆಯಾ ಅಂತ. ಇದೆ ನಿಮ್ಮ ಬಂದು ಗುಣ ಇಲ್ಲಿ ಬಂದು ಗುಣ ತಾರತಮ್ಯ ಸಂಧಿಯಲ್ಲಿ ಬಂದು ನಿಮಗೆ ಇವ್ರು ಬರೋದು, ನಿಮಗೆ ಟೀಕೆ ಅಂಜನಾ ಬಾಯಿ ತಮ್ಮ ಅಂತವ್ರು ಬಂದು ಬರುತ್ತಾರ. ಅದಾದ ಮೂಲ ಬಂದು ಯಾರ್ದು ಇದು ಜಮಖಂಡಿ ಆಚಾರದನ್ನು ನೆನ್ಸ್ತಾನೆ ನಿಮಗೆ. ನೋಡಿ ಬರುತ್ತಾರೆ. ನಾವು ನಮ್ಮ ಇದ್ರ ಪ್ರಕಾರ ನಾವು ನೋಡೋದು ಗಂಗೆ
ಪರ್ಜನ್ಯ ಇವರೆಲ್ಲ 20ನೇ ಕಕ್ಷೆಲೆ ಒಂದೇ ಕಕ್ಷೆಯಲ್ಲಿ ಬರೋದು. ಅದು ಬೇರೆ ಬೇರೆ ಕಕ್ಷೆ ಮಾಡಿದಾರಲ್ಲ. ಪರ್ಜನ್ಯನಿಗಿಂತ ಗಂಗೆ ಕೆಳಗ, ನಾವೆಲ್ಲ ಒಂದೇ ಕಕ್ಷೆಯಲ್ಲಿ ಬರೋದು ಅಂತ ಅನ್ಕೊಂಡಿದ್ವಿ. 20ನೇ ಕಕ್ಷೆಯಲ್ಲೇ ಗಂಗೆ, ಆಮೇಲೆ ಪರ್ಜನ್ಯ, ಆಮೇಲೆ ಅದೇ ನೀವು ಹೇಳ್ದಂಗೆ ಶ್ಯಾಮಲ ಅವ್ರದೆಲ್ಲ. ಸ್ವಲ್ಪ ವಿಚಾರ ಮಾಡುವಾಗ ಈ ಬುಕ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ ಇಲ್ವಾ? ಇವರೆಲ್ಲ 19 ಅಂತಾನೆ ತಿಳ್ಕೊಂಡಿದ್ದೇವೆ ನಾವೆಲ್ಲ, ಚಕ್ರವರ್ತಿಗಳದ್ದೆಲ್ಲ. ಪ್ರಹ್ಲಾದರಾಜರು, ಧ್ರುವ, ಎಲ್ಲಾ ಚಕ್ರವರ್ತಿಗಳು ಸಾಧಾರಣ ಎಲ್ಲ ಅವರೆಲ್ಲ ಅಲ್ಲೇ ಬರೋದು. ಪೃಥು, ಮಾಂಧಾತ ಎಲ್ಲ 19ನೇ ಕಕ್ಷೆ. ನಾರದರು ನಿಮ್ಮಂದು 14ನೇ ನಾರದರು 14. ಅದ್ರಲ್ಲಿ ಏನಿದೆ, ಅವರೊಬ್ಬರೇ ಅಲ್ಲಿ, ಬೇರೆ ಯಾರು ಇಲ್ಲ. ಇಲ್ಲ, ಕರೆಕ್ಟ್. 5ನೇದು ಬಂದು 13 ಒಬ್ರೆ, ವರುಣ ಒಬ್ರೆ. ವರ್ಣ ಒಬ್ಬನೇ ಅಂತ. ಹೌದು. ಆಮೇಲೆ 14 ನಾರದರು ಒಬ್ರೆ. ಇಲ್ಲ, ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ 19ನೇ ಕಕ್ಷೆಯಲ್ಲಿ ಶೇಷ ಸದಸ್ಯರು 234 ಜನ ಹಂಗಂತ ಹೇಳ್ಬಿಟ್ಟು ಅವರೋಡ ಅಟ್ಟವಣೆಗಳಂತ ಹೇಳ್ಬಿಟ್ಟು ಅವರೋಡ ಇದೆಲ್ಲ ನಿಮಗೆ ಇಲ್ಲಿ ಹಾಕಿದ್ದಾರೆ ಎಷ್ಟು ಹೆಂಗಂತ ಹೇಳ್ಬಿಟ್ಟು. ಅದಲ್ಲಿ ಸಮನಕರು, ಸನಕಾದಿಗಳು, ಅದಕ್ಕೆ ಆಮೇಲೆ ಬಂದು ಅಗ್ನಿಪುತ್ರ, ಪಾವಕ, ಶುಕ್ರಾಚಾರ್ಯರು, ಉಸತ್ಯ ಮುನಿ, ಜಯಂತ, ಕಶ್ಯಪ, ಮನುಗಳು, ಧ್ರುವರಾಜ, ನಹುಷ, ಸದಬಿಂದು, ಹೈಹಯ, ಆಮೇಲೆ ದಕ್ಷ ಬಲಿಚಕ್ರವರ್ತಿ ಗುರುಗಳು, ಆಮೇಲೆ 7 ಇಂದ್ರರುಗಳು ಹಂಗಂತ ಹೇಳ್ಬಿಟ್ಟು, ಕುಗಸ್ತ, ಅದಕ್ಕೆ ಆಮೇಲೆ ಗಯ, ಪ್ರಿತು, ಭರದ, ಮಾಂಧಾತ, ಪ್ರಿಯವ್ರತ, ಮರುತ, ಪ್ರಹ್ಲಾದ ಹಂಗಂತ ಹೇಳ್ಬಿಟ್ಟು ಆ ಒಂದು ಅದಾದ ಅಟ್ಟವಣೆ ಅಂತ ಹೇಳಿದ್ರೆ ಕನ್ನಡದಲ್ಲಿ ಅದಕ್ಕೆ ಏನ್ ಹೇಳಿದ್ರಿ? ಟೇಬಲ್ ಮಾಡಿ ಕೊಟ್ಟಿದ್ದಾರೆ. 19 ಇವರೆಲ್ಲ 19 ನಿಮಗೆ ಅದೋಡ ಅಟ್ಟವಣೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ನಿಮಗೆ. ಸರಿ ಸರಿ ಸರಿ, ಹಾಗಾದ್ರೆ 19 ಆಯ್ತು. ಹೌದು. ಆದ್ರೆ ಬಂದು ನಂಬರ್ ಆಗಿದ್ದಾರೆ, ಅದು ಬಂದಿರಲ್ಲ ವಿವರಣ ಕೊಡಲಾಗ. ಓಕೆ, ಇವರೆಲ್ಲ 19. ಧ್ರುವನು 19. ಓಕೆ. ಧ್ರುವ, ಉತ್ತಾನಪಾದ, ಪ್ರಿಯವ್ರತ ಎಲ್ಲ ಒಂದೇ ಕಕ್ಷೆ ಇವರೆಲ್ಲ. ಪ್ರಹ್ಲಾದ. ಓಕೆ. ಈ ದಕ್ಷಿಣೆ ಬಂದು ಆಕಳು ತಳ ಬಂತು, ಅದಕ್ಕೆ ಆಮೇಲೆ ಹಂಗೆ ಆಡು ತರ ಆಮೇಲೆ ಹಂಗೆ ಇದೆ ಅವ್ರಿಗೆ, ಆಮೇಲೆ ಹೋಗೋದಿಲ್ಲ. ಹೌದೌದೌದು, ಅದು ಇವಾಗ್ಲೂ ಹಾಗೆ ಇದೆ. ಓಕೆ. ಸೊ ಅದ್ರಿಂದ ಬಂದಿದ್ದು ರುದ್ರ ಚಮಕ ಅಲ್ಲ, ಅದ್ರಲ್ಲಿ ಅವರು ಹಾಡು ಹೇಳಿದ್ದ ರುದ್ರ ಚಮಕ ಕೇಳಿಬಿಟ್ಟೆ ನಾನು. ಅವರು ರುದ್ರ ಚಮಕ ಅಲ್ಲ, ಅವ್ರು ಮಾಡಿದ್ದ ಏನೋ ಒಂದು. ಅದೆಲ್ಲ ವೇದ, ಅಪೌರುಷೇಯವಾದ ವೇದಗಳು. ಓಕೆ. ಅವ್ರು ಕಂಡುಕೊಂಡ್ರು ಅಂತನಾ? ಆತರ ನೋಡಿದ್ದೀರಾ? ಗೊತ್ತಿಲ್ಲ. ಓಕೆ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ. ನಮಸ್ಕಾರ ಗುರುಗಳೇ. ಹರೇ ನಮಃ. ಹರೇ ನಮಃ. ನಮಸ್ಕಾರ ಗುರುಗಳೇ.